ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಹೆಲ್ತ್ ಕೂಡ ಚೆನ್ನಾಗಾಗಿದೆ. ನನ್ನ ಹೆಲ್ತ್ ಇಂಪ್ರೂವ್ ಕೂಡ ಆಗ್ತಾ ಬರ್ತಾ ಇದೆ. ಸೊ ಇವತ್ತು ಇಂಟ್ಯೂಷನ್ ಹೇಳ್ತು ಅನ್ನಿಸ್ತು. ತುಂಬ ದಿನ ಆಯಿತು ವಿಡಿಯೋಸ್ ಮಾಡಿಲ್ಲ. ಅಫ್ಕೋರ್ಸ್ ಎಲ್ಲರೂ ನಂಗೆ ಮೆಸೇಜ್ ಮಾಡ್ತಾಯಿದ್ರಿ, ಕಮೆಂಟ್ಸ್ ಮಾಡ್ತಾಯಿದ್ರಿ. ಸಾರಿ, ಕೆಲವ್ರಿಗೆ ಕಮೆಂಟ್ಗೆ ನಾನು ರಿಪ್ಲೈ ಮಾಡೋಕ್ಕೂ ಆಗಿರಲಿಲ್ಲ, ಅಷ್ಟೊಂದು ಬ್ಯುಸಿ ಇದ್ದೆ. ಆ್ಯಂಡ್ ರೆಸ್ಟ್ ಕೂಡ ಮಾಡ್ತಾ ಇದ್ದೆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ. ಸ್ಟಿಲ್ ನಾನಿನ್ನು ನೇಟಿವ್ ಪ್ಲೇಸಲ್ಲೇ ಇದ್ದೀನಿ. ಅದಕ್ಕೆ ನೀವು ನೋಡ್ತಾ ಇರ್ಬೋದು ಟೇಬಲ್ ಸೆಟಪ್ ಸ್ವಲ್ಪ ಡಿಫ್ರೆಂಟಾಗೆ ಕಾಣಿಸ್ತಾ ಇದೆ ನಿಮಗೆ. ಎಸ್, ಆ್ಯಕ್ಚುಲಿ ನಾನಿನ್ನೂ ನೇಟಿವ್ ಪ್ಲೇಸಿಂದ ಹೋಗಿಲ್ಲ. ಮೈಟ್ ಬಿ ಇನ್ನೂ ಇಲ್ಲೊಂದಷ್ಟು ದಿನ ಇನ್ನೂ ನಾನು ರೆಗ್ಯುಲರ್ ಚೆಕಪ್ ಮಾಡಿಸ್ಬೇಕಾಗಿದೆ. ಆ್ಯಂಡ್ ಹಾಸ್ಪಿಟ್ಲಿಗೆ 1-2 ಸತಿ ವಿಸಿಟ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನಿನ್ನೂ ನೇಟಿವ್ ಪ್ಲೇಸಲ್ಲೇ ಇದ್ದೀನಿ. ಡೆಫಿನೆಟ್ಲಿ ವಿತ್ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಾನು ಆದಷ್ಟು ಬೇಗ ಮತ್ತೆ ರೆಗ್ಯುಲರಾಗಿ ಎಲ್ಲ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ನೇಟಿವ್ ಪ್ಲೇಸಲ್ಲಿ ಇರೋದ್ರಿಂದ ಮೈಟ್ ಬಿ ನಿಮ್ಮೆಲ್ರಿಗೂ ನಾನು ಡೈಲಿ ವೀಡಿಯೋಸ್ನ ಕೊಡೋಕ್ಕಾಗೋದಿಲ್ಲ. ಡೆಫಿನೆಟ್ಲಿ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಪ್ರೊವೈಡ್ ಯು ಅ ಗೈಡೆನ್ಸ್. ಓಕೆ, ಬಟ್ ಏನಾದರೂ ಸ್ವಲ್ಪ 2-3 ದಿನ ಡಿಲೇ ಆಯಿತು. ಸ್ವಲ್ಪ ದಿನ ಡಿಲೇ ಆದ್ರೂ ನಿಮ್ಮ ಸಪೋರ್ಟ್ ಮುಂಚೆ ಹೇಗಿತ್ತೋ ಇನ್ನು ಮುಂದೆನೂ ಹಾಗೆ ಕಂಟಿನ್ಯೂ ಇರುತ್ತೆ ಅಂತ ಭಾವಿಸ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ವೇಟ್ ಮಾಡಿದ್ದಕ್ಕೆ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ. ನೆಕ್ಸ್ಟು ಆದಷ್ಟು ನಾನು ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಅಲ್ಲಿವರೆಗೂ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಅಗೇನ್ ಇವತ್ತಿನ ಕಾನ್ಸೆಪ್ಟ್, ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ, ಏನೆಲ್ಲ ಗೈಡೆನ್ಸ್ ಸಿಗ್ತಾ ಇದೆ, ಅವರ ಒಂದು ಇನ್ನರ್ ಥಾಟ್ಸ್ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಕಾರ್ಡ್ಸ್ಗಳನ್ನ ಶಫಲ್ ಮಾಡೋಣ. ಗೈಸ್, ಏನಾದರೂ ಬ್ಯಾಕ್ಗ್ರೌಂಡ್ ನಾಯ್ಸ್ ಏನಾದರೂ ನಿಮಗೆ ಜಾಸ್ತಿ ಕೇಳಿಸ್ತಾ ಇದ್ದರೆ ಇಗ್ನೋರ್ ಮಾಡಿ. ಬಿಕಾಸ್ ನಾನು ನಮ್ಮ ಮನೆಯಲ್ಲಿರೋದ್ರಿಂದ ಸೊ ಡಿಸ್ಟರ್ಬೆನ್ಸ್ ಖಂಡಿತ ಇದ್ದೇ ಇರುತ್ತೆ. ಓಕೆ, ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋರು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸ್ಟಿಲ್ ಕಾನ್ಫ್ಲಿಕ್ಟ್ಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಡೀತಾ ಇದ್ದರೆ, ಓಕೆ 5 ಆಫ್ ವಾಂಡ್ಸ್ ಬಂತು ಗೈಸ್. ಸೊ ಎಲ್ಲ ಶಫಲ್ ಮಾಡಿಬಿಡೋಣ, ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ. 6 ಆಫ್ ವಾಂಡ್ಸ್, Nine of Swords, wow, thank you universe, thank you. 9 of Cups, 6 of Swords, the Empress, and the bottom of the card, Eight of Wands and Seven of Pentacles. Okay, so guys, as per the cards, ನಿಮ್ಮ ಪರ್ಸನ್ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಜಾಸ್ತಿ ಯೋಚಿಸ್ತಾ ಇದ್ದಾರೆ. ಆ್ಯಂಡ್ ಅವರ ಒಂದು ಕೆಲಸಗಳಲ್ಲಿ ಜಾಸ್ತಿ ಫೋಕಸ್ಡ್ ಆಗಿಲ್ಲ, ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಆ್ಯಂಡ್ ಮೋರ್ ಓವರ್ ಇಲ್ಲಿ ನಿಮ್ಮ ಜೊತೆ ರಿಯುನೈಟ್ ಆಗಬೇಕು ಆ್ಯಂಡ್ ನಿಮ್ಮ ಜೊತೆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು, ಅಥವಾ ಪ್ರೀತಿನ ಮತ್ತೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಆ್ಯಂಡ್ ಆ ಒಂದು ಬಾಂಡಿಂಗ್ನ ಮುಂಚೆ ಥರ ಬೆಳೆಸ್ಕೋಬೇಕು ಅಂತೆಲ್ಲ ಅವರ ಒಂದು ಆಸೆ ಇದೆ. ಅದು ಅವರ ಒಂದು ವಿಚಾರಗಳು ಕೂಡ ಇದೆ. ಬಟ್ ಎಲ್ಲೋ ಒಂದು ಕಡೆ ಇವರು
ಫೀಲ್ ಮಾಡ್ತಾ ಇರೋದು ರಿಲೇಷನ್ಶಿಪ್ಗಳಂದ್ರೇ ಹೀಗೆ, ನನಗೆ ರಿಲೇಷನ್ಶಿಪ್ಗಳಲ್ಲಿ ತುಂಬ ನೋವಾಗುತ್ತೆ. ಎಸ್, ಮೈಟ್ ಬಿ ತಪ್ಪುಗಳೆಲ್ಲ ಅವ್ರ ಕಡೆನೇ ಇರಬಹುದು ಅಥವಾ ನಿಮ್ಮದು ಇರಬಹುದು, ಬಟ್ ಸಮ್ವೇರ್ ಅವರು ಅವರನ್ನೇ ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ನನ್ನಿಂದಾನೇ ಈ ಒಂದು ರಿಲೇಷನ್ಶಿಪ್ ಹಾಳಾಗಿದೆ, ನನ್ನ ಒಂದು ದುಡುಕಿನ ನಿರ್ಧಾರಗಳು ಅಥವಾ ನಾನು ತಿಳಿದೇ ಆಡಿರುವಂತಹ ಮಾತುಗಳು, ಯೋಚನೆ ಮಾಡದೆ ಮಾತಾಡಿರುವಂತಹ ಮಾತುಗಳಿಂದ ನನ್ನ ರಿಲೇಷನ್ಶಿಪ್ ಇವತ್ತು ಹಾಳಾಗಿದೆ. ಏನೇ ಆದ್ರೂ ಇವತ್ತು ಈ ಸ್ಟೇಜಿಗೆ ಬರೋದಕ್ಕೆ, ಇವತ್ತು ಈ ಮಟ್ಟಕ್ಕೆ ನಾನು ಮನಸ್ಸಿನ ನೆಮ್ಮದಿಯನ್ನು ಕೆಡಿಸ್ಕೊಳ್ಳೋದಕ್ಕೆ ನಾನೇ ಕಾರಣ ಅಂತ ಈ ಒಂದು ಪರ್ಸನ್ ಅಂದ್ಕೊಳ್ತಾ ಇರೋದು. ಇಲ್ಲಿ ನೋಡಬಹುದು 9 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಈ ಪರ್ಸನ್ ಸ್ಲೀಪ್ಲೆಸ್ ನೈಟ್ಸ್ ಅಂದರೆ ನಿದ್ದೆ ಇಲ್ಲದ ರಾತ್ರಿಗಳನ್ನು ಕೂಡ ಈ ಒಂದು ಪರ್ಸನ್ ಕಳೀತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಸಮ್ವೇರ್ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇರೋದು, ನೀವು ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀರಾ, ಮೈಟ್ ಬಿ ಮೂವ್ ಆನ್ ಆಗಿದ್ದೀರಾ, ಬೇರೆ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾದರೂ ನೀವು ಇರಬಹುದು ಅಂತ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಇನ್ನೂ ಗೊತ್ತಿಲ್ಲ, ಸ್ಟಿಲ್ ಈ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಮೈಟ್ ಬಿ ನಿಮಗೂ ಏನಾದರೂ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾ ಇರಬಹುದು, ಬಟ್ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಫೈಟ್ ಮಾಡ್ತಾ ಇದ್ದೀರಾ. ಇಲ್ಲ, ನನಗಿಷ್ಟ ಇಲ್ಲ ಮದುವೆ ಆಗೋದಕ್ಕೆ, ನನಗಿನ್ನೂ ಕಲಿಯೋದಕ್ಕಿದೆ, ಇನ್ನೂ ಜಾಬಲ್ಲಿ ಅಚೀವ್ ಮಾಡೋದಕ್ಕಿದೆ ಅಥವಾ ಬಿಸ್ನೆಸ್ ಗ್ರೋತ್ ಮಾಡೋದಿದೆ ಅಂತ ಸಮಥಿಂಗ್ ಪ್ರೊಫೆಷ್ನಲ್ ಕೆರಿಯರ್ ಬಗ್ಗೆ ರೀಸನ್ಸ್ನ ಕೊಟ್ಟು ನಿಮ್ಮ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ಅಡ್ವೈಸ್ ನಿಮಗಾಗಲಿ ನಿಮ್ಮ ಪರ್ಸನ್ಗಾಗಲಿ ಯೂನಿವರ್ಸ್ ಹೇಳ್ತಾ ಇರೋದು, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ, ಸೆಲ್ಫ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಸೊ ಅದನ್ನು ಫೋಕಸ್ಡ್ ಆಗಿ ಇಟ್ಕೋಬೇಕು, ಸೆಲ್ಫ್ ಬಗ್ಗೆ ಜಾಸ್ತಿ ಕೇರ್ ಕನ್ಸರ್ನ್ ತೊಗೋಬೇಕು ಅಂತ ಇಲ್ಲಿ ಯೂನಿವರ್ಸ್ ಗೈಡೆನ್ಸ್ ಇದೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ನಿಮಗೆ ಡಿಸ್ರೆಸ್ಪೆಕ್ಟ್ ನಿಮ್ಮ ಪರ್ಸನ್ ಕಡೆಯಿಂದ ತುಂಬ ಆಗಿದೆ ಆ್ಯಂಡ್ ತುಂಬ ಸತಿ ನೀವು ಫಾರ್ಗಿವ್ ಮಾಡಿದ್ದೀರಾ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನೂ ಬಿಟ್ಟು ಸಹ ನೀವು ಅವ್ರಿಗೋಸ್ಕರ ನೀವು ನಿಂತ್ಕೊಂಡಿದ್ದೀರಾ. ಬಟ್ ಅದನ್ನೂ ಸಹ ಇವರು ಈಗ ರಿಯಲೈಸ್ ಮಾಡಿಕೊಂಡು ಗಿಲ್ಟಿನೆಸ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಡೆಫಿನೆಟ್ಲಿ ನೀವೇನಾದರೂ ಒಂದು ಮೈಂಡ್ ಚೇಂಜಿಂಗೋಸ್ಕರ ಅಥವಾ ಒಂದು ಚೇಂಜ್ ಬೇಕು, ನನಗೆ ಪೀಸ್ ಬೇಕು ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಇಲ್ಲಿ ಟ್ರಾವೆಲ್ ಎನರ್ಜಿ ಇದೆ, ನೀವು ಡೆಫಿನೆಟ್ಲಿ ಟ್ರಾವೆಲ್ ಮಾಡಬಹುದು. ಬಟ್ ಆಲ್ರೆಡಿ ಇಲ್ಲಿ ನಿಮ್ಮ ಪರ್ಸನ್ ಟ್ರಾವೆಲಲ್ಲಿ ಇದ್ದಾರೆ ಅಂತ ಹೇಳಬಹುದು. ನಿಮ್ಮ ಒಂದು ಥಾಟ್ಗಳಿಂದ, ನಿಮ್ಮ ಒಂದು ನೆನಪುಗಳಿಂದ ಅವ್ರಿಗೆ ದೂರ ಹೋಗಬೇಕು ಅಂತ ಅವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬಟ್ ಎಷ್ಟೇ ನಿಮ್ಮಿಂದ ದೂರ ಆಗಬೇಕು ಅಂದರೂ ಸಹ ನಿಮ್ಮ ನೆನಪುಗಳಿಂದ ಅವ್ರು ತಪ್ಪಿಸ್ಕೊಳಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಅವರ ಒಂದು ನೆಮ್ಮದಿ ಹಾಳಾಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ನೆನಪಾದರೆ ಆ ಒಂದು ಪರ್ಸನ್ಗೆ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ನಿಮ್ಮ ಮೈಟ್ ಬಿ ಇಲ್ಲಿ 9 ಇಯರ್ಸಿಂದ ಒಂದು ರಿಲೇಷನ್ಶಿಪ್ ಇರಬಹುದು ಅಥವಾ 9 ಮಂತ್ಸಿಂದನೂ ಕೂಡ ಕೆಲವು ರಿಲೇಷನ್ಶಿಪ್ ಕಂಟಿನ್ಯೂ ಆಗಿತ್ತು ಅಂತ ಹೇಳ್ಬೋದು, ಅಥವಾ 2-3 ಇಯರ್ಸ್ ರಿಲೇಷನ್ಶಿಪ್ ಇತ್ತು. ಬಟ್ ಈಗ 9 ಡೇಸ್ ಅಥವಾ 9 ವೀಕ್ಸ್ ಆಯಿತು ನಿಮ್ಮ ಒಂದು ಬ್ರೇಕಪ್ ಆಗಿ, ಅಥವಾ 9 ಮಂತ್ಸ್ ಕೂಡ ಕೆಲವ್ರದ್ದಾಗಿರಬಹುದು ನೋ ಕಾಂಟ್ಯಾಕ್ಟ್ ಆಗಿ. ಬಟ್ ಸಮ್ವೇರ್ ಈ ಪರ್ಸನ್ ನಿಮ್ಮನ್ನು ನೆನೆಸ್ಕೊಂಡ್ರೆ ಸಾಕು ನಗ್ತಾರೆ, ಹ್ಯಾಪಿನೆಸ್ ಫೀಲ್ ಮಾಡ್ತಾರೆ. ಬಟ್ ಸಮ್ವೇರ್ ಆ ಒಂದು ಗಿಲ್ಟ್ ಅವ್ರಿಗೆ ಕಾಡ್ತಾ ಇದೆ, ದಟ್ ನನ್ನಿಂದಾನೇ ಎಲ್ಲವೂ ಹಾಳಾಗಿರೋದು, ನಾನೇ ನನ್ನ ಕೈಯಾರೆ ನನ್ನ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ತಾ ಇದ್ದೀನಿ. ಸಚ್ ಇನ್ ಕೇಸ್ ನನಗೇನಾದರೂ ಅವಕಾಶ ಸಿಕ್ಕರೆ, ಸಚ್ ಇನ್ ಕೇಸ್ ನನ್ನ ಪರ್ಸನ್ ನನ್ನ ಕಣ್ಣು ಮುಂದೆ ಬಂದರೆ ನಾನು ಅಪೊಲಾಜೈಸ್ ಮಾಡ್ತೀನಿ, ಸಾರಿನ ಕೇಳ್ತೀನಿ. ಅವ್ರೇನಾದರೂ ಎಕ್ಸೆಪ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಇನ್ನೊಂದು ಚಾನ್ಸ್ನ ಕೇಳ್ತೀನಿ. ಮೈಟ್ ಬಿ ನಾನು ಇನ್ನೊಂದು ಚಾನ್ಸ್ನ ಡಿಸರ್ವ್ ಕೂಡ ಮಾಡ್ತೀನಿ ಅಂತ ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಅವ್ರ ಕಡೆಯಿಂದ ಏನಾದರೂ ನಿಮಗೆ ಮೆಸೇಜ್ ಅಥವಾ ಕಾಲ್ ಏನಾದರೂ ಬಂತು, ನನಗೆ ಇನ್ನೊಂದು ಚಾನ್ಸ್ ಬೇಕು ಅಂತ ಅವ್ರು ಕೇಳಿದ್ರೆ ನೋಡಿ, ಆವಾಗ ನಿಮ್ಮ ಒಂದು ಮೈಂಡ್ಸೆಟ್ ಹೇಗಿರುತ್ತೆ ಅಂತ ನೋಡಿ. ಮೈಟ್ ಬಿ ನೀವು ತುಂಬ ವರ್ಷಗಳಿಂದ ಕಾಯ್ತಾ ಇದ್ದೀರಾ, ಇನ್ನೇನು ನನಗೆ ಕಾಯೋಕ್ಕಾಗೋದಿಲ್ಲ, ನನ್ನ ಲೈಫ್ನ ನಾನು ನೋಡ್ಕೋಬೇಕು ಅಂತ ಕೆಲವರು ಅಂದ್ಕೊಳ್ತಾ ಇದ್ದೀರಾ. ಎಸ್, ದಟ್ಸ್ ರಿಯಲಿ ಗುಡ್. ಸಪೋಸ್ ಎಸ್ ಈ ಪರ್ಸನ್ ಡಿಸರ್ವ್ ಮಾಡ್ತಾರೆ ಇನ್ನೊಂದು ಚಾನ್ಸು ಅಂತ ಅಂದರೆ ಆ ಟೈಮಲ್ಲಿ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬಹುದು. ಓಕೆ, ಬಟ್ ಇದೆಲ್ಲ ಆಗಬೇಕು ಅಂದರೆ ಸ್ವಲ್ಪ ನೀವು ತಾಳ್ಮೆ ವಹಿಸಬೇಕು. ಇದು 1-2 ದಿನದಲ್ಲಿ ಆಗುವಂತಹ ಒಂದು ಪ್ರಾಬ್ಲಮ್ ಅಲ್ಲ ಇದು, ಅಥವಾ ಇಶ್ಯೂ ಅಲ್ಲ ಇದು. ಸ್ವಲ್ಪ ಟೈಮ್ ತೊಗೊಳುತ್ತೆ, ನೀವು ವೇಟ್ ಮಾಡಿ. ಆ್ಯಂಡ್ ಆ ಪರ್ಸನ್ಗೆ ಹೀಲ್ ಆಗೋದಕ್ಕೆ ಟೈಮ್ ಕೊಡಿ. ಆ್ಯಂಡ್ ನಿಮ್ಮ ಒಂದು ಹಾರ್ಟ್ ಚಕ್ರ ಕೂಡ ಬ್ಲಾಕ್ ಆಗಿದೆ ಇಲ್ಲಿ. ಡೆಫಿನೆಟ್ಲಿ ಒಂದು ಲವ್ ಅನ್ನೋದು ಏನಿದೆ, ಆ ಒಂದು ರೆಸ್ಪೆಕ್ಟ್ ಏನಿದೆ ನಿಮ್ಮ ಪರ್ಸನ್ಗೆ ಎಷ್ಟು ತೋರಿಸ್ತಾ ಇದ್ರಿ, ಈಗ ಅದೇ ಕೇರ್ ಕನ್ಸರ್ನ್ ನಿಮಗೇನೆ ಬೇಕಾಗಿದೆ, ನಿಮಗೆ ಅವಶ್ಯಕತೆ ಇದೆ. ಸೊ ಪ್ಯಾಂಪರ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯುವರ್ ಹಾರ್ಟ್, ಟೇಕ್ ಕೇರ್ ಆಫ್ ಯುವರ್ ಮೈಂಡ್ ಸೆಟ್ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.